ಒಂದು ಬೋರಿಂಗ್ ಚೇಸ್ ಬಗ್ಗೆ ಮಾತಾಡುವ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಹತ್ರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಮಧ್ಯಾಹ್ನದ ಮ್ಯಾಚ್ ಎಲ್ರಿಗೆ ಗೊತ್ತುಂಟು ಏನಾಯ್ತು ಅಂತ. SRH ವರ್ಸಸ್ LSG ಮ್ಯಾಚ್ ಹೈದರಾಬಾದಲ್ಲಿ ಇದ್ದದ್ದು. ಕ್ಲಿಯರ್ ಫೇವ್ರೆಟ್ಸ್ ಟು ವಿನ್ ಯಾರಿದ್ದದ್ದು SRH. ಯಾಕಂತಂದ್ರೆ ಬ್ಯಾಟಿಂಗ್ ಭಯಂಕರ ಉಂಟು, ಅವರು ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡಿತಾರೆ. LSG ಇದು ಟಾಪ್ 4 ಬಿಟ್ರೆ ಬೇರೆ ಯಾರು ಇಲ್ಲ. ಅಂಡ್ ಮೋರ್ ದೆನ್ ಎನಿಥಿಂಗ್ ಅದು ಹೋಮ್ ಅಲ್ಲಿ ಆಗ್ತಾ ಇರುವಂತಹ ಮ್ಯಾಚ್. ಹೋಮಲ್ಲಿ ಅವರ ರೆಕಾರ್ಡ್ ಒಳ್ಳೆ ಉಂಟು, ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಅವರ ರೆಕಾರ್ಡ್ ಎಲ್ಲ ಸೂಪರ್ ಉಂಟು, ಹಾಗೆ ಹೀಗೆ ಅಂತ ಅನ್ಕೊಳ್ಳೋದು. ಬಟ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ SRH ಹೊಡೆದದ್ದು ಎಷ್ಟು? ಕೇವಲ 156 ರನ್. ಏನು ಫಸ್ಟ್ 4 ಬ್ಯಾಟ್ಸ್ಮನ್ 26 ರನ್ ಆಗುವಷ್ಟರಲ್ಲಿ 4 ವಿಕೆಟ್ ಡಮಾರ್ ಆಗಿ ಹೋಗಿದೆ. ಅವರ SRHನ ಎಕ್ಸ್ ಪ್ಲೇಯರ್ ಈಗ LSGಯಲ್ಲಿದ್ದಾರೆ. ಯಾರು? ಶಮಿ ಅವ್ರನ್ನ ರಿಟೈನ್ ಮಾಡಿರಲಿಲ್ಲ. ಕೊನೆಗೆ ಅವ್ರ ಮಿನಿ ಆಕ್ಷನ್ ಅಲ್ಲಿ LSG ಪಾಲಾಗಿದ್ರು. 4 ಓವರ್ಗೆ 9 ರನ್ನಿಗೆ 2 ವಿಕೆಟ್, ಜಸ್ಟ್ 9 ರನ್ಸ್. 9 ರನ್ ಕೊಟ್ಟದ್ದು. ಫಸ್ಟ್ 8 ಓವರ್ ಆಗುವಷ್ಟರಲ್ಲಿ ಅವ್ರದ್ದು 4 ಓವರ್ ಮುಗ್ದಾಗಿ ಆಗಿತ್ತು. ಫಸ್ಟ್ 10 ಓವರಿಗೆ SRH ಹೊಡೆದದ್ದು ಕೇವಲ 35 ರನ್. ಒಂದು ಕಾಲದಲ್ಲಿ ಕೆಲವು ವರ್ಷಗಳಿಂದ, 1 ಅಥವಾ 2 ವರ್ಷದ ಹಿಂದೆ 10 ಓವರಿಗೆ 120, 150, 140 ಎಲ್ಲ ಹೊಡಿತಿದ್ದಂಥ ತಂಡ 10 ಓವರಿಗೆ ಕೇವಲ 35 ಹೊಡಿತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. 35 ರನ್ನಿಗೆ 4 ವಿಕೆಟ್. ನೆಕ್ಸ್ಟ್ 10 ಓವರು ನೆಕ್ಸ್ಟ್ ಲೆವೆಲ್ ಆಟ, 121 ರನ್. ಸಂಬಂಧವೇ ಇಲ್ಲ. ಫಸ್ಟ್ 10 ಓವರಿಗೆ ಸೆಕೆಂಡ್ 10 ಓವರಿಗೆ ಸಂಬಂಧನೇ ಇಲ್ಲ. ಬಟ್ ಸ್ಟಿಲ್ ನಾವು ಕೂಲಂಕುಷವಾಗಿ ನೋಡಿದಾಗ ಲಾಸ್ಟ್ 15 ಬಾಲ್ಗೆ ಏನು ರನ್ ಬರಬೇಕಿತ್ತು, ಆ ಲಾಸ್ಟ್ 15 ಬಾಲ್ಗೆ 45 ಹಾಗೆಲ್ಲ ಬರ್ತಲ್ಲ, ಡಬ್ಬ ಹೊಡಿತಾರಲ್ಲ. ಲಾಸ್ಟ್ 15 ಬಾಲ್ಗೆ 15 ರನ್ ಬಂದದ್ದು SRH. ಇದು 5 ವಿಕೆಟ್ ಹೋಯ್ತು. ಏನು ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಕ್ಲಾಸನ್ ಆ ರೇಂಜಿಗೆ ಹೊಡೆದ್ರಲ್ಲ 10 ಓವರ್ ಆದಮೇಲೆ. 10 ಓವರಿಂದ ಒಂದು 17ನೇ ಓವರ್ ತನಕ, 17 ಓವರ್ ಆಗೋ ತನಕ ಏನು ಚಚ್ಚಿದ್ರು. ಅದಾದಮೇಲೆ ಆಲ್ ಆಫ್ ಅ ಸಡನ್ ಮತ್ತೆ ಪುನಃ ಕೊಲ್ಯಾಪ್ಸ್ ಆಯಿತು. ಹೇಗೆ ಸ್ಟಾರ್ಟಿಂಗಲ್ಲಿ ಕೊಲ್ಯಾಪ್ಸ್ ಇತ್ತು ಹಾಗೆ ಎಂಡಲ್ಲಿ ಕೂಡ ಕೊಲ್ಯಾಪ್ಸ್ ಆಯಿತು. ಏನು ನಿತೀಶ್ ಕುಮಾರ್ ರೆಡ್ಡಿ ಅವರು 56 ರನ್ ಹೊಡೆದ್ರೆ, ಕ್ಲಾಸಲ್ನವರು 62 ರನ್ ಹೊಡೆದ್ರು. ಇಬ್ಬರು ಕೂಡ ಭಾರಿ ಚಂದ ಮಾಡಿ ಆಡಿದ್ದಾರೆ. ಬಟ್ 156 ರನ್ ಸಾಕಾಗುದಿಲ್ಲ, ಖಂಡಿತವಾಗಿ ಸಾಕಾಗುದಿಲ್ಲ. ಬಟ್ ಎದುರಾಳಿ ಇರುವುದು ಯಾರು? LSG. ಚೇಸನ್ನು ಯಾವ ರೇಂಜಿಗೆ ಬೋರ್ ಮಾಡಿ ಹಾಕ್ಬೋದು ಅಥವಾ ಅವರಾಗೆ ಇಲ್ಲಿ ತನಕ ತಗೊಂಡು ಬರ್ಬೋದು ಯಾರು ಅಂತಂದ್ರೆ ಅದು LSG ಮಾತ್ರ. ಯಾಕಂತಂದರೆ ಇದು ಆರಾಮ್ಸೆ ವಿನ್ ಆಗಬೇಕಿತ್ತು. ಎಸ್ಪೆಷಲಿ ಆಯಿತು ಮಾರ್ಚ್ ಅವರು 14 ರನ್ ಹೊಡೆದು ಔಟ್ ಆದರು. ಬಟ್ ಮಾರ್ಕ್ರಮ್ ಅವರು ಭಾರಿ ನೆಕ್ಸ್ಟ್ ಲೆವೆಲಲ್ಲಿ ಫ್ಲೋ ಅಲ್ಲಿದ್ದರು. 6-4 2 6 45 ರನ್ನಲ್ಲಿ 6-4 2 6 ಬಂದಾಗಿ ಆಗಿದೆ. ಭಾರಿ ಫ್ರೀ ಫ್ಲೋಯಿಂಗ್ ಇನ್ನಿಂಗ್ಸ್ ಇತ್ತು. 27 ಬಾಲ್ಗೆ 45 ರನ್ನು. ಫಸ್ಟ್ 6 ಓವರಲ್ಲಿ ಒಂದು ಪವರ್ ಪ್ಲೇಲಿ ಒಳ್ಳೆ ರನ್ ಬಂದಿದೆ. ಮಾರ್ಕ್ರಮ್ ಅವರು ಇರುವ ತನಕ ಏನು ಅನ್ನಿಸ್ತಾ ಇತ್ತು ಅಂತಂದರೆ ಇದೊಂದು 17 ಓವರಲ್ಲಿ ಅಂತೂ ಖಂಡಿತ ಚೇಸ್ ಮಾಡಿ ಹಾಕ್ತಾರೆ ಹಾಗೆ ಅಂತ. ಆ ಕಡೆಯಿಂದ ಪಂತ್ ಅವರೊಂದು ನಿಧಾನಕ್ಕೆ ಆಡ್ತಾ ಇದ್ರು. ಅಂದರೆ ವಿಕೆಟ್ ಒಬ್ರು ನೋಡ್ಕೊಳ್ಬೇಕಲ್ಲ, ವಿಕೆಟ್ ಹೋಗದಾಗ ನೀ ಆಡು ಮರಣ ಇರ್ತೇನೆ ಅಂತ. ಬಟ್ 3 ಓವರ್ಗೆ ಲಾಸ್ಟ್ 3 ಓವರ್ಗೆ 19 ರನ್ ಬೇಕು. ಇದು ಲಿಟ್ರಲಿ ಡೆಡ್ ಈಸಿ. ಬೈ ದ ವೇ, ಪೂರನ್ ಅವರೊಂದು ರನ್ಔಟ್ ಆದದ್ದು ನೋಡಿ ನನಗೆ ತಲೆ ಕೆಟ್ಟೋಯ್ತು. ಪೂರನ್ ಅವ್ರದ್ದು ಪ್ಯಾಡ್ಗೆ ತಾಗಿ ಕೀಪರ್ ಹತ್ರ ಹೋಗಿದೆ. ಕೀಪರ್ ಹತ್ರ ಬಾಲ್ ಉಂಟು ಇಶಾನ್ ಕಿಶನ್ ಅವ್ರ ಹತ್ರ. ಪೂರನ್ ಅವ್ರು ಎಂತ ಅಂದ್ಕೊಂಡ್ರೇನೋ, ಬಾಲ್ ಎಲ್ಲಿಯೋ ಅಲ್ಲಿ ಫೈನ್ ಲೆಗ್ ರೀಜನ್ಗೆ ಹೋಗಿದೆ ಅಂತ ಅಂದ್ಕೊಂಡ್ರೇನೋ, ತೈ ಅಂತ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಟ್ ಅಂತ ರನ್ಔಟ್ ಮಾಡಿದ್ರು ಇಶಾನ್ ಕಿಶನ್ ಅವರು. ಅದು ಅಜೀಬಾಗಿತ್ತು ರನ್ಔಟು. ಬಟ್ 3 ಓವರ್ಗೆ 19 ರನ್ ಇರೋದು. ಪಂತ್ ಅವರು ಇದ್ದಾರೆ. ಪಂತ್ ಅವ್ರದ್ದು ಸ್ಲೋಯೆಸ್ಟ್ 50 ಅಂತ ಅಂದ್ಕೊಳ್ತೇನೆ, 43 ಬಾಲಿಗೆ 50. ಬಟ್ ಸ್ಟಿಲ್ 3 ಓವರ್ಗೆ 19. ಈಗ ಗೇರ್ ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ 3 ಓವರ್ಗೆ 19 ಇದ್ದದ್ದು 2 ಓವರ್ಗೆ 13 ಆಯಿತು. ವಿಕೆಟ್ ಉಂಟು, ಕೈಯಲ್ಲಿ ವಿಕೆಟ್ ಉಂಟು. 2 ಓವರ್ಗೆ 13 ಇದ್ದದ್ದು ಕೊನೆಗೆ ನೋಡ್ತೀನಿ 1 ಓವರಿಗೆ 9. ಇದು ಯಾಕೆ ಇಲ್ಲೇ ತನಕ ಯಾಕೆ ತಗೊಂಡ್ಬರ್ಬೇಕು? ಏನು 8 ವಿಕೆಟ್ ಹೋಗಿದೆ, 9 ವಿಕೆಟ್ ಹೋಗಿದೆ, 7 ವಿಕೆಟ್ ಹೋಗಿದೆ, ಎಂಥದ್ದಲ್ಲ. 1 ಓವರಿಗೆ 9 ಆಯಿತು. 1 ಓವರಿಗೆ 9 ಆದಮೇಲೆ ಥ್ಯಾಂಕ್ಫುಲಿ ಫಸ್ಟ್ 2 ಬಾಲ್ 2 4 ಬಂತು. ಪಂತ್ ಅವರು ಉನಾದ್ಕತ್, ವಾವ್ ಡೆತ್ ಬೌಲಿಂಗ್. ಡೆತ್ ಅವರಿಗೆ ಉನಾದ್ಕತ್ ಅವರು 2 ಬಾಲಿಗೆ 2 4 ಹೊಡೆದ್ರು. ಆ್ಯಂಡ್ ನನಗೆ ಗೊತ್ತಾಗಲಿಲ್ಲ ಅದು ಎಂಥ ಫೀಲ್ಡ್ ಸೆಟಪ್ ಅಂತವೇ ಗೊತ್ತಾಗಲಿಲ್ಲ. ಲಾಂಗ್ ಆಫ್ ಒಳಗಡೆ ಇತ್ತು. ಯಾಕೆ ಒಳಗಡೆ ಇತ್ತು? ಲಾಸ್ಟ್ ಓವರಲ್ಲಿ ಲಾಂಗ್ ಅನ್ನೆಲ್ಲ ಯಾರು ಒಳಗಡೆ ಇಡ್ತಾರ? 2 4 ಬಂತು. ಮತ್ತೆ 2 ಡಾಟ್. 2 ಬಾಲಿಗೆ 1 ರನ್ ಬೇಕು. ಮತ್ತೆ ಪುನಃ 4 ಹೊಡೆದ್ರು. ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗ 1 ಓವರಿಗೆ 9, ಈಗ ಏನೋ ಒಂದು 3 ಓವರಿಗೆ 40 ಅಂತೆಲ್ಲ ಇದ್ದಾಗ ದಡಬಡ ಹೊಡೆದು 1 ಓವರಿಗೆ 9 ತನಕ ತಗೊಂಡ್ಬಂದು ಅಂತಂದರೆ ವಾವ್ ಅಂತ ಹೇಳ್ಬೋದು. 3 ಓವರಿಗೆ 19 ಇದ್ದದನ್ನು 1 ಓವರಿಗೆ 9. ಜಸ್ಟ್ ಇಮ್ಯಾಜಿನ್ ಆ ಮೂಮೆಂಟಲ್ಲಿ ಏನಾದ್ರು ಪಂತ್ ಅವರು ಔಟ್ ಆಗಿದ್ದಿದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಯಂಕರ ಟ್ರೋಲ್ ಆಗ್ತಾಯಿದ್ರು. ಆಲ್ರೆಡಿ ಒಂದಿಷ್ಟು ಪ್ರೆಷರ್ ಉಂಟು. ಥ್ಯಾಂಕ್ಫುಲಿ ಅವರು ಆ 2 ಬಾಲ್ 2 4 ಹೊಡೆದ್ರು. ಮತ್ತು 5ನೇ ಬಾಲ್ ಕೂಡ 4 ಹೊಡೆದ್ರು. ಕೊನೆಗೆ 50 ಬಾಲ್ಗೆ 68 ರನ್ ಹೊಡೆದು ನಾಟ್ ಔಟ್ ಆಗಿದ್ರು. 43 ಬಾಲ್ಗೆ 50 ಹೊಡೆದು ಸ್ಲೋ ಅಂತ ಅನ್ನಿಸ್ತಿತ್ತು. ಬಟ್ ಓಕೆ, ಅಟ್ ದ ಎಂಡ್
ಎಲ್ಲ ಮ್ಯಾಚ್ ವಿನ್ ಆದಮೇಲೆ ಓಕೆ 50 ಬಾಲಿಗೆ 68 ಕ್ಯಾಪ್ಟನ್ಸ್ ನಾಕ್ ಹಾಗೆ ಈಗ 9-4 ಹೊಡೆದಿದ್ದಾರೆ ಅಂತ. ವಿನ್ ಆದಮೇಲೆ ಅವರು ಓನರ್ ಕೂಡ ಎಮೋಷ್ನಲ್ ಆಗಿ ಹೋಗಿದ್ದಾರೆ, ನಾವು ಗೆದ್ದೆವು ಮಾರೆ. ಅಂದರೆ ನೀವಾಗಿಯೇ ನಿಮ್ಮ ಟೀಮಿನ ಒಂದು ಲೆವೆಲನ್ನು ನೀವಾಗಿಯೇ ಕೆಳಗಡೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸೋದು. ಓನರ್ ಒಂದು 157 ಟಾರ್ಗೆಟನ್ನು ರೀಚ್ ಆದಾಗ ಒಂದು ಎಮೋಷ್ನಲ್ ಆಗ್ತಾ ಇದ್ದಾರೆ ಅಂತಂದರೆ ಯಾಕೆ ಅವರ ಲೆವೆಲನ್ನು ಅವರೇ ಕೆಳಗಡೆ, ಅಂದರೆ ನಾವು ಈ ಬೇರೆ ಎಲ್ಲ ಟೀಮ್ಗಿಂತ ಒಂಚೂರು ಕೆಳಗೆ ಇದ್ದೇವೆ ಅಂತ ಅವರೇ ಅಂದ್ಕೊಳ್ತಿದ್ದಾರಾ? ನಾವು ಕಪ್ಪು ಗೆಲ್ಲಲಿಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಇಂಡೈರೆಕ್ಟಾಗಿ ಅವರೇ ಅಂದ್ಕೊಳ್ತಿದ್ದಾರೆ ಅಂತ ಒಂದು ಚಿಕ್ಕ ಡೌಟ್ ಬಂತು. ಇದಕ್ಕೆ ಎಮೋಷ್ನಲ್ ಆದ್ರೆ ಯಾಕೆ ಅಣ್ಣ ಅಂತ. ಆ್ಯಂಡ್ ಐ ಫೀಲ್ ಹ್ಯಾಪಿ ಫಾರ್ ಪಂತ್. ಬಟ್ ಸ್ಟಿಲ್ ಚೇಸಿಂಗ್ ಅಂತ ಬಂದಾಗ ಇದು ನನಗೆ ಬೋರ್ ಅಂತ ಅನಿಸಿತ್ತು. ಇದು ಸ್ವಲ್ಪ ಬೇಗವೇ ಚೇಸ್ ಮಾಡಬೇಕಿತ್ತು. SRH ಫಸ್ಟ್ ಆಫ್ ಆಲ್ 156ಗೆ ಕಂಟ್ರೋಲ್ ಮಾಡಿದ್ದು ಇಟ್ಸ್ ಗ್ರೇಟ್ ಥಿಂಗ್. ಬಟ್ ಎನಿವೇ 26ಕ್ಕೆ 4 ಹೋದಂತಹ ತಂಡ ಅಲ್ಲಿ ತನಕ ಬಂದದ್ದು ಗ್ರೇಟ್. ಬಟ್ ಸ್ಟಿಲ್ 156ಗೆ ರಿಸ್ಟ್ರಿಕ್ಟ್ ಮಾಡಿದ ಮೇಲೂ ಕೂಡ ಚೇಸ್ ಅಲ್ಲಿ ತನಕ ತಗೊಂಡೋಗಿ ಲಾಸ್ಟ್ ಓವರ್ ತನಕ ಲಾಸ್ಟ್ ಬಾಲ್ ತನಕ ಎಲ್ಲ ತಗೊಂಡೋಗಿ ಕೊನೆಗೆ ಇಮೋಷ್ನಲ್ ಎಲ್ಲ ಅದನ್ನು ನೋಡಿ ನನಗೆ ಓಕೆ ಅಂತ ಅನಿಸಿತ್ತು. ನಿಮ್ಗೇನು ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಾದರೂ ಮ್ಯಾಚ್ ನೋಡಿದರೆ ನನ್ನ ಒಂದು ಈ ಮಾತುಗಳಿಗೆ ನೀವು ಒಪ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮದೊಂದು ಬೇರೆ ವಾದ ಇದ್ದರೆ ಅಥವಾ ನಿಮ್ಮದೇ ಬೇರೆ ಪರ್ಸೆಪ್ಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ.